ಹರೇ ಶ್ರೀನಿವಾಸ. ನಾನು ನಿಮ್ಮ ಹಳೆ ಕುಲಕರ್ಣಿ. ಇವರು ಬಿಜಾಪುರದ ಪ್ರಸನ್ನಾಚಾರ್ಯ ಕಟ್ಟಿಯವರು. ಶ್ರೀ ರಾಮಾಂಕಿತ ರಾಮದಾಸ್ ಭಜನಾ ಮಂಡಳಿಯ ಅಂತರ್ಜಾಲದ ಮಾಧ್ಯಮದಲ್ಲಿ ಇವರ ಪ್ರವಚನ. ಭೂಮಿಯನ್ನ ಉದ್ಧಾರ ಮಾಡೋದಕ್ಕೆ ಎತ್ತಲಿಕ್ಕೆ ಏನೂ ಉಪಾಯ ಗೊತ್ತಾಗದೇ ಇದ್ದಾಗ ಸ್ವಯಂ ಬ್ರಹ್ಮದೇವರೇ ಪರಮಾತ್ಮನಿಗೆ ಶರಣು ಹೋದರು. ನೋಡ್ರಿ, ಅಂತಹ ಭಾರೀ ಜೀವೋತ್ತಮರಾದ ದೇವತೆಗಳು ಏನೇ ಒಂದು ಪ್ರಸಂಗ ಬಂದರೂ ಕಷ್ಟ ಆದರೂ ಪರಮಾತ್ಮನಿಗೇನೆ ಶರಣು ಹೋಗ್ತಾರೆ. ದೇವರಿಗೆ ಭಗವಂತನಿಗೆ ಶರಣು ಹೋಗಿ ಆ ಪರಮಾತ್ಮನ ಧ್ಯಾನವನ್ನ ಮಾಡ್ಲಿಕ್ಕೆ ತೊಡಗಿದರೋ ಆವಾಗ ಬ್ರಹ್ಮದೇವರ ಘ್ರಾಣೇಂದ್ರಿಯ ಮೂಗು ಆ ಹೊರಳೆಯಿಂದ ಒಂದು ಅಂಗುಷ್ಟ ಮಾತ್ರದ ಆಕಾರದ ಶ್ರೇಷ್ಠವಾದ ವರಾಹ ಹೊರಗೆ ಬಂತು. ಆ ವರಾಹ ಸಾಮಾನ್ಯ ಅಲ್ಲ, ಸಾಕ್ಷಾತ್ ವಿಷ್ಣು ಯಜ್ಞ ರೂಪಿಯಾದ ವರಾಹ ದೇವರು, ಅನಂತ ಗುಣ ಪರಿಪೂರ್ಣನಾದ ಅಪ್ರಾಕೃತನಾದ ಸರ್ವದೋಷ ದೂರನಾದ ಅನಂತ ಜೀವರಾಶಿಗಳನ್ನ ನೇಮನ ಮಾಡಿ ಅವರಿಗೆ ಅನುಗ್ರಹ ಮಾಡಿ ಅವರವರ ಗುರುಗಳ ದ್ವಾರ ಆ ಸಾಧಕ ಜೀವರಿಗೆ, ಸಾತ್ವಿಕ ಜೀವರಿಗೆ ಸಾಧನೆ ಮಾಡಿಸುವ ಆ ವರಾಹ ರೂಪಿಯಾದ ಪರಮಾತ್ಮನನ್ನ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಬ್ರಹ್ಮದೇವರು. ಆವಾಗ ಭಗವಂತ ತನ್ನ ದಿವ್ಯವಾದ ವಿರಾಟ್ ರೂಪವನ್ನು ಧಾರಣ ಮಾಡಿದ. ಸಾಮಾನ್ಯವಾದ ರೂಪ ಅಲ್ಲಿದು. ಅಂತ ದಿವ್ಯ ರೂಪವನ್ನು ಧಾರಣ ಮಾಡಿದ. ದೇವತೆಗಳೆಲ್ಲ ಪ್ರಾರ್ಥನಾ ಮಾಡಿದ್ದಕ್ಕೆ ಯಾವಾಗ ಆ ರಸಾತಳದಲ್ಲಿ ಇದ್ದ ಭೂಮಿಯನ್ನ ಪರಮಾತ್ಮ ಮೇಲಕ್ಕೆ ಎತ್ತು ಮುಂದಾಗ ಅದನ್ನ ಪ್ರತಿರೋಧನ ತಡೆಯಲಿಕ್ಕೆ ಬಂದ ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಭೂಮಿಯನ್ನ ತಂದು ಮತ್ತೆ ಸ್ಥಾಪನೆಯನ್ನ ಮಾಡಿದ. ನೋಡ್ರಿ, ಇಷ್ಟು ಪರಮಾತ್ಮ ನಮಗ ಅನುಗ್ರಹವನ್ನ ಮಾಡಿದ್ದಕ್ಕ ಇವತ್ತು ನಾವು ಆ ಭೂಮಿಯಲ್ಲಿ 4 ಕರ್ಮಗಳನ್ನ ನಮ್ಮ ಯೋಗ್ಯತಾನುಸಾರವಾಗಿ ದೇವರ ಅನುಗ್ರಹದಿಂದ, ವಾಯುದೇವರ ಪ್ರೇರಣೆಯಿಂದ, ತತ್ವಾಭಿಮಾನಿ ದೇವತೆಗಳ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ 4 ಒಳ್ಳೆಯ ಕಾರ್ಯ ಮಾಡ್ಲಿಕ್ಕೆ ಆಗಲಿಕ್ಕತ್ತದ. ಇವತ್ತು ಸರಿಯಾಗಿ ಈಗ 7:30 ಆಗಿದೆ. ಈ ಸಮಯಕ್ಕೆ 1-2 ಅಕ್ಷರ ದೇವರ ಮಹತ್ವವನ್ನ ಕೇಳಿ ತಿಳಿಲಿಕ್ಕೆ ನಮಗ ಆಧಾರ ಇರ್ಲಿಕ್ಕೆ, ಆಧಾರ ಪೀಠ ಇಡ್ಲಿಕ್ಕೆ, ಆಧಾರ ಪುಸ್ತಕ ಇಡ್ಲಿಕ್ಕೆ, ಆಧಾರ ನಾವು ಕೂಡ್ಲಿಕ್ಕೆ ಆಧಾರ ಅದು ಬೇಕು ಭೂಮಿ. ಅಂತ ಭೂಮಿಯನ್ನ ಉದ್ಧಾರ ಮಾಡಿ ಕೊಟ್ಟವರು ವರಾಹದೇವರು. ಅದಕ್ಕಾಗಿಯೇ ನಾವು ನಿತ್ಯದಲ್ಲಿ ಸಂಧ್ಯಾ ವಂದನ ಮಾಡುವ ಮುಂದಾಗ ವರಾಹದೇವರನ್ನ ವಿಶೇಷವಾಗಿ ಸ್ಮರಣ ಮಾಡುತ್ತೇವೆ. ಧರಣಿ ದೇವಿ ನಮಸ್ಕಾರವನ್ನ ಮಾಡಿ ತನ್ನ ಪತಿ ಸಾಕ್ಷಾತ್ ಭಗವಂತ ಅವನಿಗೆ ಪ್ರಾರ್ಥನೆ ಮಾಡುತ್ತಾಳೆ. ಭಗವಂತ, ನೀನು ಪ್ರತಿ ಕಲ್ಪದಲ್ಲಿ ನನ್ನನ್ನು ಉದ್ಧಾರ ಮಾಡಿ ರಕ್ಷಣೆ ಮಾಡ್ಲಿಕ್ಕಂತಿ. ಪ್ರತಿ ಕಲ್ಪದಲ್ಲಿ ನೋಡ್ರಿ, ಅವಳ ಯೋಗ್ಯತೆ ಬಹಳ ದೊಡ್ಡದು. ಪ್ರತಿ ಕಲ್ಪದಲ್ಲಿ ಅವಳನ್ನು ಉದ್ಧಾರ ಮಾಡಿ ರಕ್ಷಣೆ ಮಾಡ್ತಾನೆ. ಪ್ರತಿ ನಿತ್ಯ, ಪ್ರತಿ ಕ್ಷಣ ದೇವರು ನಮ್ಮನ್ನು ಉದ್ಧಾರ ಮಾಡಿ ರಕ್ಷಣೆ ಮಾಡ್ಲಿಕ್ಕಂತಾರೆ. ಇವತ್ತಿನ ವಾತಾವರಣದೊಳಗ 100 ರೋಗ ರುಜಿನಗಳು ಎಲ್ಲಾ ಬರ್ತಾವ. ಅವು ಯಾವೂ ನಮಗ ತಗಲದೇ ಇರುವಂತೆ. ನಮಗೆ ಏನಾದ್ರೂ 4 ರೋಗಗಳಿದ್ದರೆ ಇವತ್ತು ತಮ್ಮಂತಹ ಭಗವದ್ಭಕ್ತರ ಮುಂದೆ 4 ಅಕ್ಷರ ಹೇಳಿಕ್ಕೆ ಆಗ್ತಿತ್ತಂದ್ರೂ ಇಲ್ಲ. ಹಾಗಾದ್ರೆ ಸದಾ ಕಾಲ ಹೇಳುವವರಲ್ಲಿಯೂ ಕೂಡ ತಾನೇ ಒಂದು ರೂಪದಿಂದ ಇದ್ದು, ಕೇಳುವವರಲ್ಲಿಯೂ ಒಂದು ರೂಪದಿಂದ ಇದ್ದು ಭಗವಂತ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಅದಕ್ಕಾಗಿ ಅಂತಹ ಸದಾ ಕಾಲ ನೀನು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಿ ಪರಮಾತ್ಮ. ವಾಸ್ತವಿಕವಾಗಿ ಈಗ 12 ಮಾಸಗಳು ಅವಲ್ಲ. ಈ 12 ಮಾಸಗಳಲ್ಲಿ ನಿನಗ ಅತ್ಯಂತ ಪ್ರಿಯತಮವಾದ ಕಾಲ ಯಾವುದು? ಅತ್ಯಂತ ಪ್ರಿಯತಮ ಯಾವ ಕಾಲದಲ್ಲಿ ನಾವು ಸಣ್ಣ ಕಾರ್ಯ, ಸಣ್ಣ ಕರ್ಮ, ಸಣ್ಣ ಪುಣ್ಯವನ್ನ ಮಾಡಿದರೆ ಫಲ
ಜಾಸ್ತಿ ಬರಬೇಕು, ಫಲ ಜಾಸ್ತಿ ಬರಬೇಕು. ಹೆಂಗ ಡಾಕ್ಟ್ರು ಒಂದು ಸಣ್ಣ ಇಂಜೆಕ್ಷನ್ ಮಾಡಿದ್ರೆ ನಮ್ಮ ಇಡೀ ದೇಹದೊಳಗ ತುಂಬಿರುವ ಜ್ವರ ಹೆಂಗ ಇಳಿದು ಹೋಗ್ಬೇಕು, ಹಾಗೆ ಮಾಡುವ ಕರ್ಮ ಸಣ್ಣದಿರಬೇಕು, ಅದ್ರ ಫಲ ಉತ್ತಮವಾಗಿರಬೇಕು. ಅನಲ್ಪ ಆದ್ರೆ ಹೆಚ್ಚಾಗಿರಬೇಕು. ಅಂತಹ ಅಲ್ಪ ಕಾಲದಲ್ಲಿ ಮಾಡಿದ ಈ ಕರ್ಮ ಉತ್ತಮ ಫಲ ಕೊಡುವ ಕಾಲ ಯಾವುದು, ನಿನಗೆ ಅತ್ಯಂತ ಪ್ರಿಯತಮವಾದ ಕಾಲ ಯಾವುದು ಅಂತ ಕೇಳಿದಾಗ ಅವ ಸಾಕ್ಷಾತ್ ಪರಮಾತ್ಮನೇ ಹೇಳಿದ, ಅತಿ ಪ್ರಿಯತಮ ಕಾಲ ಚಾತುರ್ಮಾಸ್ಯಾಭಿದೋ ಮಮ ದಾನಂ ವ್ರತಂ ಜಪೋ ಹೋಮಃ ತತ್ರ ಅನಂತ ಗುಣಸ್ಮೃತಃ. ಕೇವಲ ಭೂದೇವಿ ಧರಾದೇವಿ, ನನಗೆ ಅತ್ಯಂತ ಪ್ರಿಯತಮವಾದ ಕಾಲ ಅಂದ್ರೆ ಅದು ಚಾತುರ್ಮಾಸ. ಮಹತ್ವ ವರಾಹ ಪುರಾಣದ ಚಾತುರ್ಮಾಸ ಮಹಾತ್ಮದಲ್ಲಿ 27 ಅಧ್ಯಾಯ 2663 ಶ್ಲೋಕಗಳಿಂದ ಅದ್ಭುತವಾಗಿ ಇದರ ನಿರೂಪಣೆಯನ್ನ ಮಾಡಿದ್ದಾರೆ. ಅದಕ್ಕಾಗೇನೆ ಇದು ಅತ್ಯಂತ ಪ್ರಿಯತಮವಾದ ಕಾಲ. ಅದಕ್ಕೆ ಜಗನ್ನಾಥ ಜಗತ್ಸುತ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧೇತ ತತ್ಸರ್ವಂ ಸಚರಾಚರಂ ಅಂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡುವ ಕೆಲವು ವಿಷಯಗಳು. ಭಗವಂತ ಸರ್ವತ್ರ ವ್ಯಾಪ್ತನಾದವನು, ನಿತ್ಯದಲ್ಲಿಯೂ ಜಾಗೃತನಾದ, ಸರ್ವದೋಷ ದೂರನಾದ ಭಗವಂತ. ನಿನಗೆ ನಿದ್ರಿ ಎಲ್ಲದ? ನಿನಗೆ ನಿದ್ರಿ ಎಲ್ಲದ? ಎಲ್ಲೂ ಇಲ್ಲ. ಯಾವ ಕೃಷ್ಣಾವತಾರದಲ್ಲಿ ನೀನು ಕೃಷ್ಣನಾಗಿ ಅವತಾರ ಮಾಡಿದಾಗ ಆ ಯಶೋದೆ 100 ಬಾರಿ ನಿನಗೆ ಹಾಲನ್ನ ಕುಡಿಸಿ ಮಲಗಿಸಬೇಕು ಅಂತ ದೇವರ ನಾಮಗಳನ್ನ ಹಾಡಿ ಬೇಕಾದಷ್ಟು ಪ್ರಯತ್ನ ಮಾಡಿದರು. ಆವಾಗ ನೀ ಏನು ಮಾಡಿದಿ? ಆ ಜೋಕಾಲಿಯಲ್ಲಿ ನಿಮೀಲಿತಾಕ್ಷಿ ಯುಗಲ, ಕಣ್ಣು ಸಣ್ಣ ಮಾಡಿದಿ ಹೊರತು ಪೂರಾ ಕಣ್ಣು ಮುಚ್ಚಿ 2 ಫ್ಯಾನ್ ಹಚ್ಚಿಕೊಂಡು ಏರ್ ಕೂಲರ್ ಹಚ್ಚಿಕೊಂಡು ಹುಳ ಹೊರಗೆ ಹೋಗಲಿ ಅಂತ ತಿಳ್ಕೊಂಡು ಆಲ್ಔಟ್ ಹಚ್ಚಿಕೊಂಡು ನೀ ಏನಾರ ನಿಶ್ಚಿತವಾಗಿ ಮಲಗಿಯನು? ಉಳಿಕಿದ ಎಲ್ಲಾ ಜೀವರಾಶಿಗಳಂಗ ಇಲ್ಲ. ಹಾಗಾದ್ರೆ ನೀನು ಮಲಗಿಕೊಂಡರೆ, ನೀನು ಮಲಗಿದರೆ ಇಷ್ಟೆಲ್ಲ ಜಗತ್ತಿನ ವ್ಯಾಪಾರ ಇದು ಹೇಗೆ ನಡೆಯಬೇಕು? ಇದ್ರ ಮಲಗಂಗಿಲ್ಲ. ಕೆಲವೊಬ್ರು ರಾಶಿಯಲ್ಲಿ ಇರ್ತಾನೆ. ಯಾವ ಶ್ರೀರಾಮಾಂಕಿತ ರಾಮದಾಸ ಭಜನಾ ಮಂಡಳಿಯ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ ಕಟ್ಟಿ ದಂಪತಿಗಳಿಗೆ ನಮೋ ನಮಃ. ತುಂಬ ಧನ್ಯವಾದಗಳು ಕೇಳಿಸಿದ್ದಕ್ಕೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಈ ನನ್ನ ವಿಡಿಯೋವನ್ನು ಸಂಪನ್ನಗೊಳಿಸ್ತೇನೆ.